ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸ್ವಾತಂತ್ರ್ಯಪಾಳ್ಯ ವಾರ್ಡ್ 62 ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಎಂ ಶಿವಕುಮಾರ್ ಅವರು ಅರ್ಜಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಾರಾಯಣಸ್ವಾಮಿರವರು, ಕೇಂದ್ರ ಬೆಂಗಳೂರು ಎಸ್ಸಿ ಜಿಲ್ಲಾಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ರವಿ, ಚಂದ್ರಶೇಖರ್, ವೆಂಕಟೇಶ್, ವಿನಾಯಕ್, ಕಾರ್ತಿಕ್, ಶಂಕರ್, ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಯಾವ ವಾರ್ಡಿಂದ ಬಂದಿದ್ದೀರಾ? ನಾವು ಇವತ್ತು ಗಾಂಧಿನಗರ ಕ್ಷೇತ್ರದಿಂದ ಸ್ವಾತಂತ್ರ್ಯಪಾಳ್ಯ ವಾರ್ಡಿಂದ ಬಂದಿದ್ದೀವಿ. ಜಿ.ಬಿ. ಬೇರೆ ಅನೌನ್ಸ್ ಆಗಿದೆ. ಜಿ.ಬಿ. ಆಗಿರೋದ್ರಿಂದ ವಾರ್ಡ್ಗಳು ಹೆಚ್ಚಿನ ಸಂಖ್ಯೆ ಆಗಿದೆ. ಒಟ್ಟು ಬೆಂಗಳೂರಲ್ಲಿ 369 ವಾರ್ಡ್ ಆಗಿದೆ. ನಮ್ಮ ಸೆಂಟ್ರಲ್ ಬಂದು 63 ವಾರ್ಡ್ ಆಗಿದೆ. ಅದರಲ್ಲಿ ಗಾಂಧಿನಗರದಲ್ಲಿ ನಮಗೆ ಒಂದು SC ಕ್ಯಾಟಗಿರಿ ಆಗಿದೆ, ಸ್ವಾತಂತ್ರ್ಯಪಾಳ್ಯ ವಾರ್ಡು. ಅದರಲ್ಲಿ ಸುಮಾರು ನಾವು ಒಂದು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಬಂದಿದ್ದೀವಿ. ಇವಾಗ ನಮ್ಗೆ ಅವಕಾಶ ಬಂದಿದೆ, ನಾಮಿನೇಷನ್ ದಾಖಲು ಮಾಡಿ. ನೀವು ನಿಮ್ಮ ವಾರ್ಡಿನ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ವಾರ್ಡಿನ ಜನತೆಗೆ ನಾವು ಯಾವಾಗಲೂ ಅವ್ರ ಜೊತೆಲೇ ಇರ್ತೀವಿ. ಅವ್ರು ಗೊತ್ತಿದೆ, ಯಾವ ನೈಟು ಕರೆದ್ರೆ ಒಂದು ಕೆಲಸ ಮಾಡ್ತೀವಿ. ಬೇರೆ ಬೇರೆ ಸಮಸ್ಯೆಗಳು ಮತ್ತು ಪಬ್ಲಿಕ್ ಪ್ರಾಬ್ಲಮ್ ಏನಿದ್ರೆ ಹೋಗಿ ಅವ್ರಿಗೆ ಬಗೆಹರಿಸ್ತೀವಿ. ಏನು ತೊಂದರೆ ಅಂದ್ರೆ ಅವರೇ ಉಟ್ಕೊಂಡು ಬರ್ತಾರೆ. ನಮ್ಮದು ಆಫೀಸ್ ಇದೆ, ನಮ್ಮ ದಿನೇಶ್ ಕೂಡ ಆಶೀರ್ವಾದದಲ್ಲಿ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲು BBMP ಇತ್ತು, ಈ GBAಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ನಿಮಗೆ ಯಾವ ಥರ ಕನ್ಫ್ಯೂಷನ್ ಆಗಿಬಿಡುತ್ತೆ? BBMP ಇರೋವಾಗ 198 ವಾರ್ಡ್ ಇತ್ತು. ಇವಾಗ GB ಆಗಿರೋದ್ರಿಂದ 369 ವಾರ್ಡ್ ಆಗಿದೆ. ಸ್ವಲ್ಪ ವಿಶಾಲವಾಗಿದೆ. ಎಲ್ಲ ಕಡೆನೂ ಜನ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇದು ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಅವರು, ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಇವಾಗ ಜನಕ್ಕೆ ಇನ್ನೂ ತುಂಬ ಅನುಕೂಲ ಆಗ್ತಾ ಇದಲ್ಲ. ಶಿವಕುಮಾರ್ ಅವರು ಸ್ವಾತಂತ್ರ್ಯಪಾಳ್ಯ SC ಇದು ಕ್ಯಾಟಗರಿ ಆಗಿರೋದಕ್ಕೆ ನಮ್ಮ ಜೊತೆಗೆ ಯಾವತ್ತೂ 24 ಗಂಟೆನೂ ನಮ್ಮ ಜೊತೆಗೆ ಆಡ್ತಾರೆ. ನಮ್ಮ ಸಾಹೇಬರು ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಗೆ ಕೈ ಜೋಡಿಸಿದ್ದೀವಿ. ಈ ಬಾರಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಆಶೀರ್ವಾದದಿಂದ ಶಿವಕುಮಾರ್ ಜಿ ಈ ಬಾರಿ ಎಲ್ಲೇ ಗೆಲ್ತಾರೆ ಅಂತೇಳಿ ನಮಗೆ ಒಂದು ಮನಸ್ಸು ಬಂದಿದೆ. ನಾವೆಲ್ಲ ಅವ್ರ ಕೈ ಜೋಡಿಸ್ತೀವಿ ಅಂತೇಳಿ ನಮ್ಮ ದಿನೇಶ್ ಗುಂಡೂರಾವ್ ಆಶೀರ್ವಾದ ಯಾವಾಗಲೂ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಾವು ವಂದನೆಗಳು ಅರ್ಪಿಸ್ತಾ ಇದ್ದೀವಿ. ಈ ಬಾರಿ ನಮ್ಮ ಶಿವಕುಮಾರ್